ಸರ್ಕಾರಕ್ಕೆ ಕಾಲಾವಕಾಶ ಕೊಟ್ಟಂತ ಸಾರಿಗೆ ಸಂಘಟನೆಯ ನಿರ್ಧಾರದ ವಿರುದ್ಧ ಈಗ ನೌಕರರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿರುವಂತಹ ನೌಕರರ ಹೆಸರು ಮಾತನಾಡ್ತಾ ಹೋಗ್ತಾರೆ. ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಮಾರ್ಚ್ 2 ಕೂಡ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾರೆ. ಅದು ತಮ್ಮ ಬೆಂಬಲ ಇದೆ ಇಲ್ವಾ ಸರ್? ಇಲ್ಲಿವರೆಗೂ ಏನೇ ಆಗಿದ್ರು ಅದು ಜಂಟಿ ಕ್ರಿಯಾ ಸಮಿತಿ ಆಗಿದೆ ಅಂತ ನಮಗೆ ಸಂಪೂರ್ಣವಾದ ಸಹಮತ ಇದೆ. ಆದರೆ ಈ ದಿನದಲ್ಲಿ ಇವತ್ತು ಬೀದರ್ ಇಲ್ಲಿದೆ ಸರ್, ಇಲ್ಲಿಂದ ಎಷ್ಟು ಕಿಲೋಮೀಟರ್? 750-780 ಕಿಲೋಮೀಟರ್. ಮೈಸೂರಿಂದ ಬಂದು ಚಾಮರಾಜನಗರದಿಂದ ಬಾರ್ಡ್ರಿಂದ ಬಂದಿದ್ದಾರೆ. ಅವರು ಬಂದಿರೋ ಉದ್ದೇಶ ಏನಂತಂದ್ರೆ ಇವತ್ತೇನಾದ್ರೂ ಒಳಗಡೆ ನಮ್ಗೊಂದು ಒಳ್ಳೇದಾಗುತ್ತೆ ಅಂತ ಬಂದಿದ್ದಾರೆ. ಆದರೆ ನಾವು ಸರ್ಕಾರಕ್ಕೆ ಇಷ್ಟು ದಿನ ಅಂತ ಗಡುವು ಕೊಟ್ಕೊಂಡು ಹೋಗೋದು ನಮಗೂ ಒಂದು ತಾಳ್ಮೆ ಇರುತ್ತೆ. ಆ ತಾಳ್ಮೆನ ಇಷ್ಟು ದಿನ ಅಂತ ಪರೀಕ್ಷೆ ಮಾಡ್ತೀರಾ ನೀವು? ನಾವು ಜಂಟಿ ಕ್ರಿಯಾ ಸಮಿತಿ ಏನು ತೀರ್ಮಾನ ತಗೊಳ್ತಾರೋ ಇದುವರೆಗೂ ಬದ್ಧವಾಗಿದ್ದೀವಿ. ಇವರು ಮಾರ್ಚ್ 2ನೇ ತಾರೀಕು ಅಂತ ಗಡುವು ಕೊಟ್ಟಿದ್ದಾರೆ. ಆ ಮಾರ್ಚ್ 2ನೇ ತಾರೀಕು ಕೊಂಡಿದ್ದಾರೆ. ನಮ್ಮ ಒಂದು ಎಲ್ಲರೂ 1,15,000 ನೌಕರರು ಅವ್ರ ಮೇಲೆ ಭರವಸೆ ಕಳ್ಕೊಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ನಾವು ಒಂದೇ ಬಾರಿ ಇತ್ಯರ್ಥ ಮಾಡಬಿಡ್ಬೇಕು ಅನ್ನುವಂತ ವಾದನ ತಮ್ಮದು ಸರ್. ಇದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2023ರಲ್ಲಿ 7ನೇ ತಿಂಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾಗಿಂದ 4 ಸಲ ಅವರಿಗೆ ಕೋರಿಕೆ ಮನವಿ ಪತ್ರ ಕೊಟ್ಟಿದ್ದೀವಿ ನಾವು. 4 ಸಲ ಮನವಿ ಪತ್ರ ಕೊಟ್ಟರು ಇವರು ಬಗೆಹರಿಸ್ತಾ ಇರೋರು ಮುಂದಿನ ಒಂದು ಮಾರ್ಚ್ 2ನೇ ತಾರೀಕು ಒಳಗಡೆ ಬಗೆಹರಿಸ್ತಾರೆ ಅಂತ ನಂಬಿಕೆನೇ ಇಲ್ಲ ಸರ್ ನಮಗೆ ಸರ್ಕಾರದ ಮೇಲೆ. ಸರಿಗೆ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇರುವಂತದ್ದು ನೌಕರರ ಹಿತದೃಷ್ಟಿಯಿಂದಲೇ ನಾವು ಈ ಒಂದು ನಿರ್ಧಾರ ಅಂತ ಹೇಳ್ಕೊಂಡಿದ್ದೇವೆ. ಎಲ್ಲ ಒಂದ್ ಕಡೆ ಮುಷ್ಕರ ಮಾಡ್ಬಿಟ್ರೆ ಸಮಸ್ಯೆಗಳು ಉದ್ಭವ ಆಗ್ಬಹುದು ಅನ್ನುವಂತ ವಾದ ಅವರು. ಸರ್ ಹೌದು, ಯುದ್ಧಕ್ಕೆ ಬಂದ್ಬಿಟ್ಟಿದೀವಿ. ಮಾಡೋ ಇಲ್ಲ ಮಡಿ ಅನ್ನೋದು 2ರಲ್ಲಿ ಇರಬೇಕೆ ವಿನಃ ಮತ್ತೊಂದು ಅವಕಾಶ ತಗೊಳ್ಳೋದ್ರಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅನ್ನೋದೊಂದು ಅಪಸ್ವರ ಇದೆ ಸರ್. ನೌಕರರು ಹೇಳ್ತಾ ಇದ್ದಾರೆ ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಈ ಒಂದು ನಿರ್ಧಾರ ನಮಗೆ ಸಹಮತ ಇಲ್ಲ ಅನ್ನುವಂತ ಒಂದು ಅಪಸ್ವರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಕಾಲಾವಕಾಶ ಕೊಟ್ಟಂತ ಸಾರಿಗೆ ಸಂಘಟನೆಯ ನಿರ್ಧಾರದ ವಿರುದ್ಧ ಈಗ ನೌಕರರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿರುವಂತಹ ನೌಕರರ ಹೆಸರು ಮಾತನಾಡ್ತಾ ಹೋಗ್ತಾರೆ. ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಮಾರ್ಚ್ 2 ಕೂಡ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾರೆ. ಅದು ತಮ್ಮ ಬೆಂಬಲ ಇದೆ ಇಲ್ವಾ ಸರ್? ಇಲ್ಲಿವರೆಗೂ ಏನೇ ಆಗಿದ್ರು ಅದು ಜಂಟಿ ಕ್ರಿಯಾ ಸಮಿತಿ ಆಗಿದೆ ಅಂತ ನಮಗೆ ಸಂಪೂರ್ಣವಾದ ಸಹಮತ ಇದೆ. ಆದರೆ ಈ ದಿನದಲ್ಲಿ ಇವತ್ತು ಬೀದರ್ ಇಲ್ಲಿದೆ ಸರ್, ಇಲ್ಲಿಂದ ಎಷ್ಟು ಕಿಲೋಮೀಟರ್? 750-780 ಕಿಲೋಮೀಟರ್. ಮೈಸೂರಿಂದ ಬಂದು ಚಾಮರಾಜನಗರದಿಂದ ಬಾರ್ಡ್ರಿಂದ ಬಂದಿದ್ದಾರೆ. ಅವರು ಬಂದಿರೋ ಉದ್ದೇಶ ಏನಂತಂದ್ರೆ ಇವತ್ತೇನಾದ್ರೂ ಒಳಗಡೆ ನಮ್ಗೊಂದು ಒಳ್ಳೇದಾಗುತ್ತೆ ಅಂತ ಬಂದಿದ್ದಾರೆ. ಆದರೆ ನಾವು ಸರ್ಕಾರಕ್ಕೆ ಇಷ್ಟು ದಿನ ಅಂತ ಗಡುವು ಕೊಟ್ಕೊಂಡು ಹೋಗೋದು ನಮಗೂ ಒಂದು ತಾಳ್ಮೆ ಇರುತ್ತೆ. ಆ ತಾಳ್ಮೆನ ಇಷ್ಟು ದಿನ ಅಂತ ಪರೀಕ್ಷೆ ಮಾಡ್ತೀರಾ ನೀವು? ನಾವು ಜಂಟಿ ಕ್ರಿಯಾ ಸಮಿತಿ ಏನು ತೀರ್ಮಾನ ತಗೊಳ್ತಾರೋ ಇದುವರೆಗೂ ಬದ್ಧವಾಗಿದ್ದೀವಿ. ಇವರು ಮಾರ್ಚ್ 2ನೇ ತಾರೀಕು ಅಂತ ಗಡುವು ಕೊಟ್ಟಿದ್ದಾರೆ. ಆ ಮಾರ್ಚ್ 2ನೇ ತಾರೀಕು ಕೊಂಡಿದ್ದಾರೆ. ನಮ್ಮ ಒಂದು ಎಲ್ಲರೂ 1,15,000 ನೌಕರರು ಅವ್ರ ಮೇಲೆ ಭರವಸೆ ಕಳ್ಕೊಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ನಾವು ಒಂದೇ ಬಾರಿ ಇತ್ಯರ್ಥ ಮಾಡಬಿಡ್ಬೇಕು ಅನ್ನುವಂತ ವಾದನ ತಮ್ಮದು ಸರ್. ಇದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2023ರಲ್ಲಿ 7ನೇ ತಿಂಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾಗಿಂದ 4 ಸಲ ಅವರಿಗೆ ಕೋರಿಕೆ ಮನವಿ ಪತ್ರ ಕೊಟ್ಟಿದ್ದೀವಿ ನಾವು. 4 ಸಲ ಮನವಿ ಪತ್ರ ಕೊಟ್ಟರು ಇವರು ಬಗೆಹರಿಸ್ತಾ ಇರೋರು ಮುಂದಿನ ಒಂದು ಮಾರ್ಚ್ 2ನೇ ತಾರೀಕು ಒಳಗಡೆ ಬಗೆಹರಿಸ್ತಾರೆ ಅಂತ ನಂಬಿಕೆನೇ ಇಲ್ಲ ಸರ್ ನಮಗೆ ಸರ್ಕಾರದ ಮೇಲೆ. ಸರಿಗೆ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇರುವಂತದ್ದು ನೌಕರರ ಹಿತದೃಷ್ಟಿಯಿಂದಲೇ ನಾವು ಈ ಒಂದು ನಿರ್ಧಾರ ಅಂತ ಹೇಳ್ಕೊಂಡಿದ್ದೇವೆ. ಎಲ್ಲ ಒಂದ್ ಕಡೆ ಮುಷ್ಕರ ಮಾಡ್ಬಿಟ್ರೆ ಸಮಸ್ಯೆಗಳು ಉದ್ಭವ ಆಗಬಹುದು ಅನ್ನುವಂತ ವಾದ ಅವರು. ಸರ್ ಹೌದು, ಯುದ್ಧಕ್ಕೆ ಬಂದ್ಬಿಟ್ಟಿದೀವಿ. ಮಾಡೋ ಇಲ್ಲ ಮಡಿ ಅನ್ನೋದು 2ರಲ್ಲಿ ಇರಬೇಕೆ ವಿನಃ ಮತ್ತೊಂದು ಅವಕಾಶ ತಗೊಳ್ಳೋದ್ರಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅನ್ನೋದೊಂದು ಅಪಸ್ವರ ಇದೆ ಸರ್. ನೌಕರರು ಹೇಳ್ತಾ ಇದ್ದಾರೆ ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಈ ಒಂದು ನಿರ್ಧಾರ ನಮಗೆ ಸಹಮತ ಇಲ್ಲ ಅನ್ನುವಂತ ಒಂದು ಅಪಸ್ವರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.